ಎಷ್ಟೊಂದು ಆನೆ ಸಾಲಾಗಿ ಬರ್ತಿವೆ, ರಸ್ತೆ ದಾಟಿ ಎಲ್ಲಿಗೆ ಹೋಗ್ತಿವೆ ಅನ್ನೋ ಕುತೂಹಲ ನಿಮ್ಮಲ್ಲಿ ಅಲ್ವಾ? ಹೇಳ್ತೀನಿ. ನಾನು ಸಹ ಈ ಚಂದದ ನೋಟನ ನೋಡ್ತಾ ಇದ್ದೀನಿ. ಕಣ್ಣು ಮಿಟಕ್ಸದೆ ನೋಡಬೇಕು ಅನ್ನೋ ಆತುರ, ಹಾಗೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡಬೇಕು ಅನ್ನೋ ಆಸೆ ಕೂಡ. ಹಾಗಾಗಿ ಎರಡೂ ಒಟ್ಟೊಟ್ಟಿಗೆ ಮಾಡಬೇಕಾಗಿದೆ. ನಾವೀಗ ಶ್ರೀಲಂಕಾದ ಪಿನ್ನವಾಲ ಎಲಿಫೆಂಟ್ ಆರ್ಫನೇಜ್ ಎದುರಿಗೆ ನಿಂತಿದ್ದೀವಿ. ಇಲ್ಲಿ ಹತ್ತಿರದಲ್ಲೇ ಒಂದು ನದಿ ಇದೆ, ಅಲ್ಲಿಂದ ಸ್ನಾನ ಮುಗಿಸಿ ಬರ್ತಿವೆ. ದೊಡ್ಡ ಗೇಟ್ ಕಾಣ್ತಿದೆಯಲ್ಲ, ಎಂಟರ್ ಆಗ್ತಿವೆ ನೋಡಿ ಆನೆ, ಅದೇ ಆರ್ಫನೇಜ್. ಕೆಲವು ಆನೆ ಮಾತ್ರ ನದಿಯಿಂದ ಆರ್ಫನೇಜ್ಗೆ ಬಂದಿವೆ, ಉಳಿದವು ಇನ್ನೂ ನದಿಯಲ್ಲೇ ಇವೆ. ಬನ್ನಿ ಈಗ ನದಿ ಹತ್ರ ಹೋಗೋಣ, ನಂತರ ಆರ್ಫನೇಜ್ ಒಳಗಡೆ ಹೋಗಿ ನೋಡೋಣ. ನದಿಗೆ ಹೋಗೋ ದಾರಿಲಿ ರಸ್ತೆ ಎರಡೂ ಬದಿ ಹ್ಯಾಂಡಿಕ್ರಾಫ್ಟ್ ಶಾಪ್ಸ್ ಇವೆ. ನದಿ ಹತ್ರ ಬಂದ್ವಿ. ನದಿ ಹೆಸರು ಮಹಾವಯ. ದೂರ ಏನಿಲ್ಲ, ಆರ್ಫನೇಜಿಂದ 7-8 ನಿಮಿಷದ ನಡಿಗೆ. ಈ ನದಿ ಪಕ್ಕದಲ್ಲೇ ಅಟ್ಯಾಚ್ ಆಗಿರೋ ಹಾಗೆ ಒಂದು ಹೋಟೆಲ್ ಇದೆ. ಅಲ್ಲಿ ಊಟ ಮಾಡ್ಕೊಂಡಾಗಲಿ ಕುಳಿತು ವಿಶ್ರಮಿಸ್ಕೊಂಡಾಗಲಿ ಈ ದೃಶ್ಯಗಳನ್ನ ನೋಡಬಹುದು. ಆನೆಗಳನ್ನ ಇಲ್ಲಿಗೆ 2 ಬಾರಿ ಕರ್ಕೊಂಡು ಬರ್ತಾರೆ ಪ್ರತಿದಿನ. ಬೆಳಿಗ್ಗೆ ಆಹಾರ ತಗೊಂಡ ನಂತರ 10 ಗಂಟೆಗೆ ಒಂದು ಸರ್ತಿ, ಮತ್ತು ಮಧ್ಯಾಹ್ನ ಆಹಾರ ತಗೊಂಡ ನಂತರ 2 ಗಂಟೆಗೆ ಒಂದು ಸರ್ತಿ ಕರ್ಕೊಂಡು ಬರ್ತಾರೆ. ಇದು ಒಂದು ರೀತಿ ಆನೆಗಳಿಗೆ ವಿಹಾರ, ಔಟಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಮಾವುತರು ಆನೆಗಳಿಗೆ ಸ್ನಾನ ಮಾಡಿಸ್ತಾರೆ. ಆನೆಗಳು ಸಹ ಸಾಕಷ್ಟು ನೀರು ಕುಡ್ಕೊಂಡು, ನೀರಲ್ಲಿ ಆಡಿಕೊಂಡು ಓಡಾಡಿಕೊಂಡು ರಿಫ್ರೆಶ್ ಆಗುವಂಥ ಜಾಗ. ಆರ್ಫನೇಜಲ್ಲಿರೋ ಅಷ್ಟು ಆನೆಗಳು ಈಗ ಇಲ್ಲಿಲ್ಲ. ಕೆಲವು ಸ್ನಾನ ಮುಗಿಸ್ಕೊಂಡು ವಾಪಸ್ ಹೋಗಿವೆ. ಈಗಾಗಲೇ ನಾವು ನೋಡಿದ್ವಲ್ಲ ರಸ್ತೆ ದಾಟಿ ಆರ್ಫನೇಜ್ ಒಳಗೆ ಹೋಗ್ತಿದ್ದನ್ನು, ಅದು ಇಲ್ಲಿಂದಲೇ. ಆನೆ ಮರುತುಂಡ್ ಜೊತೆಗೆ ಸುಮಾರು ಹೊತ್ತಿಂದ ಆಡ್ತಿದೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಅದೇನು ಮಾಡ್ತಿದ್ದೆ ಗೊತ್ತಿಲ್ಲ. ಇಲ್ಲಿ ಮಾವುತರು ಆನೆಗೆ ಸ್ನಾನ ಮಾಡಿಸ್ತಾ ಇರೋದು ನೋಡಬಹುದು. ಆನೆ ಆರಾಮಾಗಿ ನೀರಲ್ಲಿ ಮೈಯೊಡ್ಡಿ ಮಲ್ಕೊಂಡಿದೆ. ಕೆಲವು ವಿದೇಶಿಯರು ಆಸಕ್ತಿಯಿಂದ ಮಾವುತರ ಜೊತೆಗೆ ಕೈ ಜೋಡಿಸಿದ್ದಾರೆ. ಇಲ್ಲಿ ಇದಕ್ಕೂ ಅವಕಾಶ ಇದೆ, ಧೈರ್ಯ ಮತ್ತು ಇಷ್ಟ ಇರಬೇಕು. ಈಗ ಆರ್ಫನೇಜ್ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಆರ್ಫನೇಜ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ. ಆ ಪೂರ್ತಿ ಹಣನ ಆನೆಗಳ ಸಂರಕ್ಷಣೆಗೆ ವಿನಿಯೋಗ ಮಾಡ್ತಾರೆ. ಇದನ್ನ ಶ್ರೀಲಂಕಾದ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಡಿಪಾರ್ಟ್ಮೆಂಟ್ನವರು 1975ರಲ್ಲಿ ಸ್ಥಾಪನೆ ಮಾಡಿರೋಂಥದ್ದು. 4 ಆನೆಗಳು ಒಟ್ಟಿಗೆ ಇವೆ. ಯಾವುದೇ ಅಡೆತಡೆ ಇಲ್ಲದೆ ಓಪನ್ ಆಗಿರೋದ್ರಿಂದ ಆನೆಗಳ ಜೊತೆ ಮಾವುತ ಇದ್ದೇ ಇರ್ತಾರೆ. ಇಲ್ಲಿ ಸದ್ಯಕ್ಕೆ ಸುಮಾರು 80 ಆನೆಗಳಿವೆ, ಹೆಣ್ಣು ಗಂಡು ಮರಿ ಮತ್ತು ಎಲ್ಲ ವಯಸ್ಸಿನವು ಸೇರಿ. ಶ್ರೀಲಂಕಾದ ಕಾಡಿನ ಹತ್ತಿರ ಒಳಗೆ ಸುತ್ತಮುತ್ತ ತಪ್ಪಿಸ್ಕೊಂಡಿರೋವಂಥದ್ದು, ಗಾಯಗೊಂಡಿರೋವಂಥದ್ದು ಅಥವಾ ಅನಾಥವಾಗಿರೋದು, ಹೆಲ್ತ್ ಇಶ್ಯೂ ಇರೋವಂಥದ್ದು ಆನೆಗಳನ್ನ ತಂದು ಇಲ್ಲಿ ಸಂರಕ್ಷಣೆ ಮಾಡುವಂಥದ್ದು. ಅವುಗಳಿಗೆ ಅಗತ್ಯ ಇರೋ ಸೇವೆ ಕೊಟ್ಟು ಮೊದಲಿನ ಹಾಗೆ ಆದಮೇಲೆ ಮತ್ತೆ ಕಾಡಿಗೆ ಬಿಡ್ತಾರೆ. ಅಲ್ಲದೆ ಇಲ್ಲಿ ಆನೆಗಳ ವಂಶಾಭಿವೃದ್ಧಿ ಕೂಡ ಆಗುತ್ತೆ. ಹಾಗಾಗಿ ಇದರ ಪಾಪ್ಯುಲೇಷನ್ನ ಅಂಕಿಅಂಶದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ಆನೆಗಳಿಗೆ ಊಟ ಕೊಡೋದು, ಸ್ನಾನ ಮಾಡಿಸೋದು ಮತ್ತು ಬಾಟ್ಲು ಫೀಡಿಂಗ್ ಮಾಡೋದು ಮರಿಗಳಿಗೆ, ಈ ರೀತಿ ದೈನಂದಿನ ಕಾರ್ಯಕ್ರಮಗಳನ್ನ ವಿಸಿಟರ್ಸ್ ನೋಡಬಹುದು.
ಆನೆಗಳನ್ನಿರಿಸೋ ಜಾಗ ಇದು. ಖಾಲಿ ಖಾಲಿ ಅನಿಸ್ತಿದೆಯಲ್ಲ. ಇಲ್ಲಿರಬೇಕಾಗಿದ್ದ ಆನೆಗಳು ಇನ್ನೂ ಬಂದಿಲ್ಲ ನದಿಯಿಂದ. ಮತ್ತೊಂದು ವಿಷಯ, ಇಲ್ಲಿರೋ ಆನೆಗಳು ಪಳಗಿಸಿಲ್ದೇ ಇರೋವಂಥ ಆನೆಗಳು. ಆನೆ ಮರಿ, ಅವುಗಳ ದಿನಚರಿ, ಆಟ ಪಾಠ, ಗಾಂಭೀರ್ಯ ಎಲ್ಲ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ನೀವು ಈ ಸ್ಥಳಕ್ಕೆ ಅಥವಾ ಈ ರೀತಿಯ ಸ್ಥಳಗಳಿಗೆ ಭೇಟಿ ಮಾಡಿದರೆ ನಿಮ್ಮ ಅನುಭವ, ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಬಹುದು. ನಿಮ್ಮ ಪ್ರಿಯರಾದವರಿಗೆ ಈ ವಿಡಿಯೋನ ಶೇರ್ ಮಾಡಬಹುದು. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.